ಆಲೂಗಡ್ಡೆಯ ಚಕ್ಲಿ ಇವತ್ತಿನ ಒಂದು ಕಂಪ್ಲೀಟ್ ಆಗಿರೋ ರೆಸಿಪಿ. ನೀವು ಎಲ್ಲ ಒಂದು ಚಕ್ಲಿನ ಮಾಡಿರಿ ಅಕ್ಕಿ ಹಿಟ್ಟಿಂದು. ಬಟ್ ಇವತ್ತೇನಂದ್ರೆ ಆಲೂಗಡ್ಡಿನ ಮಿಕ್ಸ್ ಮಾಡಿಕೊಂಡು ನಾವು ಚಕ್ಲಿನ ಮಾಡೋಣ. ಭಾಳ ಅಂದ್ರೆ ಭಾಳ ಟೈಮ್ ಬೇಕಾಗಿಲ್ಲ. ನೀವು ಇನ್ಸ್ಟೆಂಟಾಗಿ ಕಲಿಸ್ಕೊಂಡು ಹಿಟ್ಟನ್ನ ಫಟಾಫಟ್ ಅಂತ ಹೇಳಿ ನೀವು ಚಕ್ಲಿನ ಮಾಡ್ಕೋಬೋದು. ನೀವೇನಾದರೂ ಎಲ್ಲಾದರೂ ಊರಿಗೆ ಹೊಂಟಿದ್ರಿ ಅಂದ್ರೆ ಫಟಾಫಟ್ ಅಂತ ಹೇಳಿ ಇನ್ಸ್ಟೆಂಟಾಗಿ ಲಘು ಮಾಡ್ಕೋಬೋದು ಈ ಚಕ್ಲಿನ. ಭಾಳ ನಿಮ್ಗೆ ಜಂಜಾಟನೇ ಇಲ್ಲ ಚಕ್ಲಿದು. ಮತ್ತೇನಪ್ಪ ನೀವು ಅದನ್ನು ಹಾಕಬೇಕು ಇದನ್ನು ಹಾಕಬೇಕು ಅನ್ನೋಂಥದ್ದು ಏನೂ ಇಲ್ಲ. ಮನೆಯೊಳಗೆ ಇರೋವಂಥ ಇಂಗ್ರೀಡಿಯೆಂಟ್ಸಿಂದನೇ ಇವತ್ತು ಸಿಂಪಲ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸಿಂದನೇ ನಾವು ಇವತ್ತು ಚಕ್ಲಿನ ಮಾಡೋಣ. ಈ ಚಕ್ಲಿ ಮಾಡಲಿಕ್ಕೆ ಮೇನ್ ಆಗಿ ಬೇಕಾಗಿರೋವಂಥದ್ದು ಆಲೂಗಡ್ಡೆ 1 ಅಥವಾ 1.5 ತೊಗೊಳ್ರಿ ಸಾಕಾಗ್ತದೆ. ಎಲ್ಲೂ ಗಂಟು ಬರಬಾರ್ದು, ಹಂಗೆ ಸರಿಯಾಗಿ ಕಲಿಸ್ಕೊರಿ. ನಂತರ ಇದಕ್ಕೆ ನಾವು ಬಜ್ಜಿ ಅಥವಾ ಬೋಂಡ ಮಾಡ್ತೀವಲ್ಲ, ಕಡಲೆ ಹಿಟ್ಟು ಅದನ್ನ ತೊಗೊಂಡಿನಿ, ಗ್ರಾಮ್ ಫ್ಲೋರ್ನ. ನೀವು ಎಷ್ಟು ತೊಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಿ, ಎಷ್ಟು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಮಾಡ್ಕೋಬೋದು. ಬಟ್ ಆಲೂಗಡ್ಡೆನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಕಡ್ಲಿ ಹಿಟ್ಟನ್ನು ಸಣ್ಣದಾಗಿ ನಾವು ಜರಡಿನ ಹಿಡಿಯೋಣ, ಇಲ್ಲಾಂದ್ರೆ ಗಂಟು ಬರ್ತದೆ. ಹಾಗಾಗಿ ಅಚ್ಚ ಖಾರದ ಪುಡಿನ ಹಾಕೋರಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗ್ತದಲ್ಲ ಅದರ ಒಂದು ಅನುಗುಣವಾಗಿ ನೀವು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೋರಿ. ನಂತರ ಇಲ್ಲಿ ಅಜ್ವಾಯಿನ ನಾನು ಹಾಕೀನಿ. ಅಜ್ವಾಯಿನ ಸ್ವಲ್ಪ ತಿಕ್ಕಿ ಹಾಕ್ರಿ. ಇದರಿಂದಾಗಿ ಚಕ್ಲಿ ನಿಮ್ಗೆ ಹಗುರಾಗಿ ಬರ್ತಾವೆ. ಅಷ್ಟು ಒಂದು ಮಸ್ತ್ ಆಗ್ತಾವೆ, ಕರುಮ್ ಅಂತ ಹೇಳಿ ಚಕ್ಲಿ. ನಾನು ಕರಿ ಎಳ್ಳನ್ನು ಹಾಕ್ಕೊಂಡಿನಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು. ಇದಕ್ಕೆ ಯಾವುದೇ ರೀತಿ ನೀರು ಹಾಕೋಕ್ಕೆ ಹೋಗಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿರಿ. ಆಲೂಗಡ್ಡೆ ಬೇಯಿಸಿರೋವಂಥ ಆಲೂಗಡ್ಡೆನ ನಾನಿಲ್ಲಿ ತೊಗೊಂಡಿರೋವಂಥದ್ದು. ಬೇಯಿಸಿ ನೀವು ಬೆಳಗ್ಗೆನೇ ಇಟ್ಕೊಂಡ್ರೂ ನಡೀತದೆ, ಅಥವಾ ಇನ್ಸ್ಟೆಂಟಾಗಿ ಪಟಾಫಟ್ ಅಂತ ಹೇಳಿ ಮಾಡ್ಕೋಬೋದು. ಬಟ್ ನೀರಂತೂ ಸ್ವಲ್ಪನೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅದನ್ನು ಮೀರಿ ಸ್ವಲ್ಪ ಏನಾದರೂ ತೆಳ್ಳಗಾತಪ್ಪ ಹಿಟ್ಟಂದ್ರೆ ಅಕ್ಕಿ ಹಿಟ್ಟನ್ನು ನೀವು ಸ್ವಲ್ಪ ಆ್ಯಡ್ ಮಾಡ್ಕೊರಿ. ಅದರಿಂದ ಗಟ್ಟಿ ಆಗ್ತದೆ. ಹಿಟ್ಟು ಗಟ್ಟಿನೇ ಇರಬೇಕು. ತೆಳ್ಳಗಾತಂದ್ರೆ ಆ ಒಂದು ಅಚ್ಚಿಗೆ ಅದು ಅಂಟ್ಕೊಳ್ಳೋವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನೋಡಿದಿಲ್ಲ ಎಷ್ಟು ಸೂಪರ್ ಆಗಿರೋವಂಥ ರೆಸಿಪಿ ಇವತ್ತು ಹೇಳ್ಕೊಡ್ಲಿಕ್ಕತ್ತೀನಿ. ಹಂಗೆ ಫಟಾಫಟ್ ಅಂತ ಹೇಳಿ ನೀವು ಲಘು ಮಾಡ್ಕೋಬೋದು, ಜಂಜಾಟ ಇರಲಾರ್ದಂಗೆ. ಈ ಹಿಟ್ಟು ಕಲಿಸ್ತಿರ್ತೀನಿ ನಾನು. ಅಲ್ಲಿವರೆಗೂ ನೀವು ಹೋಗಿ ಲಘು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಮೊದಲು ಸಬ್ಸ್ಕ್ರೈಬ್ನ ಆಗಿ ಬರ್ರಿ. ಇನ್ನೂ ಸೂಪರ್ ಆಗಿರೋ ವೀಡಿಯೋಸ್ ನಿಮ್ಗೆ ನನ್ನ ಚಾನಲ್ ಒಳಗೆ ಸಿಗ್ತಾವೆ. ಇನ್ನೂ ನಿಮಗೆ ಕಡಲೆ ಹಿಟ್ಟು ಗ್ರಾಮ್ ಫ್ಲೋರ್ನ ಒಂದು ರೆಸಿಪಿ ಬೇಕಪ್ಪ ಅಂತಂದ್ರೆ ನನ್ನ ಚಾನಲ್ಗೆ ಹೋಗಿ ಭೇಟಿ ಮಾಡಿರಿ. ನಿಮಗಿನ್ನೂ ಚಕ್ಲಿ ರೆಸಿಪಿ ಸಿಗ್ತಾವೆ. ಹಂಗೆ ಬಜ್ಜಿ ಅಥವಾ ಬೋಂಡ ಈ ಒಂದೆಲ್ಲ ರೆಸಿಪಿ ನಿಮ್ಗೆ ಆರಾಮಾಗಿ ಸಿಗ್ತಾವೆ. ನೋಟ್ ಮಾಡ್ಕೊರಿ, ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ. ಈಗ ಚಕ್ಲಿ ಮಾಡಲಿಕ್ಕೆ ಅಚ್ಚನ್ನು ರೆಡಿ ಮಾಡ್ಕೊಳ್ಳೋಣಂತ. ಈಗ ನೋಡಿದ್ರಲ್ಲ, ಹಿಂಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋತೆ ನಾನು, ಇಲ್ಲ ಅಂತಂದ್ರೆ ಅದಕ್ಕೆ ಕಚ್ಕೊಂಡ್ಬಿಡ್ತದೆ ಅಂತ ಹೇಳಿ. ಎಷ್ಟು ಹಗುರವಾಗಿ ಬರ್ತಾವಪ್ಪ ಅಂತಂದ್ರೆ ತಿನ್ಲಿಕ್ಕೂ ಅಷ್ಟು ಹಗುರವಾಗಿರ್ತಾವೆ. ಹಂಗೆ ಬಾಯಿ ಒಳಗೂ ಮಸ್ತ್ ಅನ್ನಿಸ್ತಾವೆ. ಬಟ್ ಭಾಳ ಎಣ್ಣೆ ಜೋರಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಷ್ಟೇ. ಸೊ ಇದೇ ರೀತಿ ನಾವು ಈ ಒಂದು ತಟ್ಟೆ ತುಂಬ ಮಾಡಿ ರೆಡಿ ಮಾಡಿ ಇಡೋಣಂತ. ಇಲ್ಲ ಅಂತಂದ್ರೆ ಏನಾಗ್ತದೆ, ಒಂದೊಂದು ಮಾಡ್ಕೊಳ್ಳಿಕ್ಕೆ ಹೋದ್ರೆ ಎಣ್ಣೆ ಭಾಳ ಕಾದ್ಬಿಡ್ತದೆ. ಹಾಗಾಗಿ ನೀವು ಟ್ರೈ ಮಾಡಿ ನೋಡಿರಿ, ನಿಜವಾಗ್ಲೂ ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸ್ತೀರಿ ಕಮೆಂಟ್ ಒಳಗೆ ಅಂತ ತಿಳ್ಕೊತೀನಿ. ಎಷ್ಟು ಗರಿ ಆಗ್ಯಾವ ಅಂತಂದ್ರೆ ಚಕ್ಲಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ. ಹಂಗೆ ಟೈಮ್ನು ಭಾಳ ಉಳಿತದೆ ಈ ಒಂದು ಚಕ್ಲಿ ಮಾಡಲಿಕ್ಕೆ. ಟ್ರೈ ಮಾಡಿರಿ. ಇಷ್ಟಂತೂ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯೊಳಗಂತೂ ಇದ್ದೇ ಇರ್ತಾವೆ, ಆರಾಮಾಗಿ ಸಿಗ್ತಾವೆ ನಿಮ್ಗೆ. ಮಾಡಿ ನೋಡಿರಿ. ಇವಾಗ ಎಣ್ಣೆ ಒಳಗೆ ಬಿಟ್ಕೊಳ್ಳೋಣಂತ. ಒಂದು ಬಿಟ್ಟ ನಂತರ ಸ್ವಲ್ಪ ಟೈಮ್ ತೊಗೋರಿ, ಪಟ ಅಂತ ಹೇಳಿ ಬಿಡಬೇಡ್ರಿ. ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿರ್ತದೆ. ಹಾಗಾಗಿ ರೂಢಿ ಇತ್ತಪ್ಪ ಅಂತಂದ್ರೆ ನೀವು ಒಂದ್ರ ನಂತರ ಒಂದು ಬಿಟ್ಕೋರಿ, ನಡೀತದೆ. ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಹರಿಯಾಕತ್ತಿಲ್ಲ, ಮುರಿಯಾಕತ್ತಿಲ್ಲ, ಅಷ್ಟು ಚಂದ ಅಷ್ಟು ಮಸ್ತಾಗಿ ಚಕ್ಲಿ ಬಂದಾವ. ನೀವು ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ. ಹಂಗೆ ಲೈಕ್ ಆಗಿತ್ತಪ್ಪ ಈ ಒಂದು ವಿಡಿಯೋ ಅಂದ್ರೆ ಲೈಕ್ ಬಟನ್ನ ಒತ್ತೋದನ್ನ ಮರೆಯೋಕೆ ಹೋಗಬೇಡ್ರಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ಫಸ್ಟ್ ಬರೋದಿಲ್ಲ. ಹಾಗಾಗಿನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ತೀನಿ ನಾನು. ಹೋಗಿ ಮೊದಲು ಬೆಲ್ ಬಟನ್ನ ಒತ್ತಿ ಬರ್ರಿ. ಹಂಗೆ ಆಲ್ ಅನ್ನೋ ಆಪ್ಷನ್ನ ಕೊಟ್ಟಾಗ ಮಾತ್ರ ಎಲ್ಲ ಒಂದು ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ. ನೋಡಿದ್ರಲ್ಲ, ಇನ್ಸ್ಟೆಂಟ್ ಟೈಮ್ ಒಳಗೆ ಇನ್ಸ್ಟೆಂಟ್ ಚಕ್ಲಿ ರೆಡಿ ಆದವು. ನಿಮ್ಮ ಮನೆಗೆ ಯಾರಾದರೂ ಬಂದ್ರಪ್ಪ ಗೆಸ್ಟ್, ನೀವು ಎಲ್ಲಾದರೂ ಹೊರಗಡೆ ಹೋದ್ರಿ ಅಂದರೆ ಫಟಾಫಟ್ ಅಂತ ಹೇಳಿ ನೀವು ಯಾವುದೋ ಒಂದು ಟೈಮ್ ಇದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡೋಂಗಿಲ್ಲ, ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು. ಸಾಯಂಕಾಲ ಟೈಮ್ ಒಳಗಂತೂ ಟೀ ಕಾಫಿ ಜೊತೆ ತಿನ್ಲಿಕ್ಕೂ ಸೂಪರಾಗಿರ್ತಾವೆ. ಹಂಗೆ ಸ್ವಲ್ಪ ಏನೋ ಫ್ಲೇವರ್ನು ಭಾಳ ಟೇಸ್ಟ್ ನಿಮ್ಗೆ ಡಿಫ್ರೆಂಟ್ ಅನ್ನಿಸ್ತದೆ. ಟ್ರೈ ಮಾಡಿರಿ. ನೋಡ್ಲಿಕ್ಕತ್ತಿರಲ್ಲ, ಎಷ್ಟು ನೀವು ಚಕ್ಲಿ ಬಿಟ್ಟರು ಒಂದು ಚಕ್ಲಿನೂ ಮುರಿಯಾಕತ್ತಿಲ್ಲ. ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದಾವ. ಸೊ ಹಾಗಿದ್ರೆ ಯಾಕೆ ಟ್ರೈ ಮಾಡಬಾರ್ದಲ್ಲ, ಟ್ರೈ ಮಾಡಿ ನೋಡಿರಿ. ನೀವು ಆರಾಮಾಗಿ ಮಾಡಿಕೊಂಡು ತಿನ್ನಿರಿ. ಚಕ್ಲಿನ ಎಣ್ಣೆಯಿಂದ ತೆಗೆದು ಕೂಡಲೇ ಬೇರೆ ಹಾಕಿರಿ. ಇಲ್ಲಾಂದರೆ ಎಣ್ಣೆ ಎಲ್ಲ ಒಂದಕ್ಕೊಂದು ಹತ್ಕೊಂಡು ಮೆತ್ತಗಾಗ್ಬಿಡ್ತಾವೆ ಚಕ್ಲಿ. ಒಂದೊಂದು ಬಿಡೋಣ ಅಂತ ನೋಡ್ರಿ, ಎಷ್ಟು ಚಂದ ಬರಾಕತ್ತವ. ಒಂದೊಂದು ಚಕ್ಲಿನೂ ಮುರಿಯಾಕತ್ತಿಲ್ಲ. ಖರೇನ ಖುಷಿ ಆಗ್ತದೆ, ಅಷ್ಟು ನೀಟ್ ಆಗ್ತವೆ ಚಕ್ಲಿ.
ನೀವು ಆಲೂಗಡ್ಡೆ ಹಾಕ್ತೀವಿ ಇದನ್ನು ಮುರಿತಾವೇನೋ ಅಂತ ಅನ್ಕೋಬೋದು, ಬಟ್ ಏನೂ ಆಗಂಗಿಲ್ಲ. ಹಂಗೆ ಇದರಿಂದ ನೀವು ಶೇವ್ ಮಾಡ್ಕೋತೇನೆಂದ್ರೂ ಶೇವ್ನು ಮಾಡ್ಕೋಬೋದು. ಇಲ್ಲ ಕೋಡ್ಬಳೆ ಬೇಕಾಗೈತಿ ಅಂದರೆ ಕೋಡ್ಬಳೆನೂ ಮಾಡ್ಕೋಬೋದು, ಒಂದು ಹರಿಯಂಗಿಲ್ಲ, ಅಷ್ಟು ನೀಟ್ ಆಗ್ತವೆ. ನೋಡಿದಿಲ್ಲ ಚಕ್ಲಿ ಎಷ್ಟು ಮಸ್ತ್ ಅದು, ಆಲೂಗಡ್ಡೆ ಚಕ್ಲಿ ಅಂತಲೇ ಹೇಳ್ಬೋದು. ಮಾಡ್ಕೊಂಡು ನೋಡಿರಿ, ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಮುಗಿಸೋಣ. ಎಲ್ರಿಗೂ ನಮಸ್ಕಾರ.